ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಸಾಲೆ ಇಡ್ಲಿ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ. ಈ ಮಸಾಲೆ ಈರುಳ್ಳಿ ಇಡ್ಲಿನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಇದು ಮಕ್ಳಿಗಂತೂ ತುಂಬ ಚೆನ್ನಾಗಿರ್ತದೆ. ಲಂಚ್ ಬಾಕ್ಸ್ಗೆಲ್ಲ ಡಿಫ್ರೆಂಟ್ ಆಗಿರ್ತದೆ ಈ ಮಸಾಲೆ ಈರುಳ್ಳಿ ಇಡ್ಲಿ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಮಸಾಲೆ ಇಡ್ಲಿ ಮಾಡೋದಕ್ಕೆ 1 ಲೋಟ ಅಕ್ಕಿ, 1/4 ಲೋಟ ಅವಲಕ್ಕಿ, 1/4 ಲೋಟ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, 1 ಸ್ಪೂನಷ್ಟು ಮೆಂತ್ಯ ಕಾಳು. ಇದನ್ನು ಒಟ್ಟಿಗೆ ನೆನೆಸ್ಕೊಳ್ಬೇಕು. 4 ಅವರು ನೆನಿಬೇಕು. 4 ಅವರ್ ಆದಮೇಲೆ ರುಬ್ಕೊಬೇಕು. ರುಬ್ಬಿ 8 ಅವರ್ ಆದಮೇಲೆ ಈ ರೀತಿಯಾದ ಇಡ್ಲಿ ಬ್ಯಾಟರು ರೆಡಿಯಾಗುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿಕ್ಬಿಡಬೇಕು. ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಹಾಕೋಣ. ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಕ್ಕಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಈ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಕಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ. ಈರುಳ್ಳಿನ 4 ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ. ಹಸಿಮೆಣಸಿನ್ಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಪೇಸ್ಟ್ ಆದರೂ ಮಾಡ್ಕೊಬೋದು. ಕರಿಬೇವು ಸಹ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಡ್ಲಿ ತಿನ್ನುವಾಗ ಬಾಯಿಗೆ ಸಿಗಬಾರ್ದು, ದೊಡ್ಡದಾಗಿ ಕಟ್ ಮಾಡಿ ಹಾಕಬಾರ್ದು. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೇ ತುಂಬ ಟೇಸ್ಟಿಯಾಗೋದು. ಈ ರೀತಿ ಕರಿಬೇವನ್ನ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. 1 ಲೋಟ ಅಕ್ಕಿಗೆ 4 ಈರುಳ್ಳಿ ಹಾಕ್ಕೊಬೇಕು. ಕೊತ್ತಂಬರಿ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇಡ್ಲಿ ಬ್ಯಾಟರ್ಗೂ ಸಹ ಉಪ್ಪು ಸೇರಿಸಿದ್ದೀವಿ. ಈ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಇಡ್ಲಿ ಬ್ಯಾಟರ್ಗೆ ಒಗ್ಗರಣೆ ಮಾಡಿರ್ತೀವಲ್ಲ ಈರುಳ್ಳಿ ಎಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಕ್ಕಿ ಇಡ್ಲಿ ಬ್ಯಾಟರ್ನ ಇಡ್ಲಿ ತಟ್ಟೆಗೆಲ್ಲ ಹಾಕ್ಕೊಬೇಕು. ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲಿ ಬ್ಯಾಟರ್ನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಎಲ್ಲವನ್ನು ಹಾಕಿ ಒಂದು 15 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಸ್ಟೀಮ್ ಮಾಡೋಣ. ಇದಕ್ಕೆ ಚಟ್ನಿ ಮಾಡೋಣ. ಚಟ್ನಿ ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ,
ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಹುರುಗಡ್ಲೆ, ಸ್ವಲ್ಪ ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳಿ. ಚಟ್ನಿಗೆ ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆನ ಕಾಯಿಸ್ಕೊಳ್ಳಿ ಒಂದು ಪಾತ್ರೆಯಲ್ಲಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಎರಡು ಕಡ್ಡಿ ಕರಿಬೇವು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಗ್ಯಾಸ್ ಸ್ಟವ್ನ ಆರಿಸ್ಬಿಡಿ. ಆ ಎಣ್ಣೆಯಲ್ಲೇ ಬಿಸಿಯಾಗೋಗುತ್ತೆ. ಜಾಸ್ತಿ ಕರಿಬೇವನ್ನ ಬಿಸಿ ಮಾಡಬಾರ್ದು, ಕಪ್ಪಗಾಗೋಗುತ್ತೆ. ಈಗ ರುಬ್ಬಿಕೊಂಡಿದ್ವಲ್ಲ ಚಟ್ನಿನ, ಅದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋಣ. ಸ್ವಲ್ಪ ಆರಿದ ಮೇಲೆ ರುಬ್ಬಿರುವಂಥ ಚಟ್ನಿನ ಮಿಕ್ಸ್ ಮಾಡೋಣ. ಈಗ ಚಟ್ನಿ ರೆಡಿಯಾಗಿದೆ. ಹದಿನೈದು ನಿಮಿಷ ಕಾಲ ಆಗಿದೆ. ಇಡ್ಲಿ ರೆಡಿಯಾಗಿದೆ. ಮಸಾಲೆ ಈರುಳ್ಳಿ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಈ ಇಡ್ಲಿ ಅಂತೂ. ಮಸಾಲೆ ಈರುಳ್ಳಿ ಇಡ್ಲಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.